ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ಬೆಳ್ಳಿ ಮತ್ತು ಬಂಗಾರದ ಬೆಲೆ ಇಡೀ ಕರ್ನಾಟಕದಾದ್ಯಂತ ಅಂದರೆ ಮುಖ್ಯವಾದ ಪಟ್ಟಣಗಳಲ್ಲಿ, ಸಿಟಿಗಳಲ್ಲಿ ಏನೆಲ್ಲ ರೇಟ್ ಇದೆ ಚಿನ್ನ ಹಾಗೂ ಬೆಳ್ಳಿದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತಿನ ಬಂಗಾರದ ಬೆಲೆ ಪ್ರತಿ ಗ್ರಾಮಿಗೆ ಎಷ್ಟಿದೆ ಅಂತ ನೋಡೋಣ. 24 ಕ್ಯಾರೆಟ್ ಚಿನ್ನದ ಬೆಲೆ ಬೆಂಗಳೂರಿನಲ್ಲಿ 10,141 ರೂಪಾಯಿ ಪ್ರತಿ ಗ್ರಾಮಿಗೆ. ಆದರೆ 22 ಕ್ಯಾರೆಟ್ ಚಿನ್ನದ ಬೆಲೆ 9,296 ರೂಪಾಯಿಗಳಷ್ಟಾಗಿದ್ದು, 24 ಹಾಗೂ 22 ಕ್ಯಾರೆಟ್ ಚಿನ್ನದ ಬೆಲೆ 1 ರೂಪಾಯಿ ಏರಿಕೆ ಕಂಡಿದೆ. ಹಾಗೂ 18K ಚಿನ್ನದ ಬೆಲೆ 7,606 ರೂಪಾಯಿಗಳಷ್ಟಾಗಿದೆ. ಬೆಳ್ಳಿಯ ಬೆಲೆ 1,10,100 ರೂಪಾಯಿಗಳಷ್ಟಾಗಿದ್ದು, ನಿನ್ನೆಯಿಂದ ಇಂದಿಗೆ 100 ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಅಂತ ಹೇಳ್ಬೋದಾಗಿದೆ. ಬನ್ನಿ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದು ಚಿನ್ನ ಬೆಳ್ಳಿಯ ಬೆಲೆ ಏನಿದೆ ಅಂತ ನೋಡೋಣ. ಮೊದಲಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ 10,141 ರೂಪಾಯಿಗಳು 1 ಗ್ರಾಮಿಗೆ. ಆದರೆ 9,296 ರೂಪಾಯಿಗಳಷ್ಟು 1 ಗ್ರಾಮಿಗೆ 22 ಕ್ಯಾರೆಟಿನ ಚಿನ್ನದ ಬೆಲೆ. ಹಾಗೆ 18K ಚಿನ್ನದ ಬೆಲೆ ಮೈಸೂರಿನಲ್ಲಿ ಪ್ರತಿ ಗ್ರಾಮಿಗೆ 7,606 ರೂಪಾಯಿಗಳಷ್ಟಾಗಿದೆ. ಇಲ್ಲಿ ಬೆಂಗಳೂರಿನ ರೀತಿಯಲ್ಲೇ 1 ರೂಪಾಯಿನಷ್ಟು ಏರಿಕೆ ಚಿನ್ನ ಕಂಡಿದ್ದರೆ, ಬೆಳ್ಳಿಯು 1,10,100 ರೂಪಾಯಿಗಳು ಪ್ರತಿ ಕೆಜಿಗೆ ಆಗಿ 100 ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಅಂತ ಹೇಳಬಹುದಾಗಿದೆ. ಮೈಸೂರಿನ ನಂತರ ನಮ್ಮ ಕರಾವಳಿಯಾದ ಕಡಲ ನಗರಿ ಎಂದು ಕರೆಯುವ ಮಂಗಳೂರಿಗೆ ಹೋಗೋಣ. ಬನ್ನಿ, ಮಂಗಳೂರಿನಲ್ಲಿ ಇಂದು ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಏನಿದೆ ಅಂತ ನೋಡೋಣ. ಮೊದಲಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ ಮಂಗಳೂರಿನಲ್ಲಿ 10,141 ರೂಪಾಯಿಗಳಷ್ಟಾಗಿದ್ದು 1 ರೂಪಾಯಿ ಏರಿಕೆ ಕಂಡಿದೆ. ಹಾಗೆ 22 ಕ್ಯಾರೆಟ್ ಚಿನ್ನದ ಬೆಲೆ 9,296 ರೂಪಾಯಿಗಳಷ್ಟಾಗಿದ್ದು ಪ್ರತಿ ಗ್ರಾಮಿಗೆ ಇಲ್ಲೂ ಸಹ 1 ರೂಪಾಯಿ ಏರಿಕೆ ಕಂಡಿದೆ. ಹಾಗೆ 18K ಬಂಗಾರದ ಬೆಲೆ ಪ್ರತಿ ಗ್ರಾಮಿಗೆ ಮಂಗಳೂರಿನಲ್ಲಿ 7,606 ರೂಪಾಯಿ ಪ್ರತಿ ಗ್ರಾಮಿಗೆ ಆಗಿದೆ. ಹಾಗೆ ಬೆಳ್ಳಿ ಅಥವಾ ಸಿಲ್ವರ್ ಮಂಗಳೂರಿನಲ್ಲಿ 1,10,100 ರೂಪಾಯಿಗಳಷ್ಟು ಪ್ರತಿ ಕೆಜಿಗೆ ಇದ್ದು, ನಿನ್ನೆಯಿಂದ ಇಂದಿಗೆ 100 ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಅಂತ ಹೇಳಬಹುದಾಗಿದೆ. ಕರಾವಳಿ ಪ್ರದೇಶ ನಂತರ ಬನ್ನಿ, ಮಲೆನಾಡಿನ ಹೆಬ್ಬಾಗಿಲಾದ ಶಿವಮೊಗ್ಗಗೆ ಹೋಗೋಣ. ಶಿವಮೊಗ್ಗದಲ್ಲಿ ಇಂದು ಬೆಳ್ಳಿ ಹಾಗೂ ಚಿನ್ನದ ಬೆಲೆ ಏನಿದೆ ಅಂತ ನೋಡೋಣ. ಮೊದಲಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ 9,881 ರೂಪಾಯಿಗಳಷ್ಟಿದ್ದು, ನಿನ್ನೆಯಿಂದ ಇಂದಿಗೆ 205 ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಅಂತ ಹೇಳಬಹುದು. ಹಾಗೆ 22 ಕ್ಯಾರೆಟ್ ಚಿನ್ನದ ಬೆಲೆ 9,410 ರೂಪಾಯಿಗಳಷ್ಟಾಗಿದ್ದು, ನಿನ್ನೆಯಿಂದ ಇಂದಿಗೆ 195 ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಅಂತ ಹೇಳಬಹುದು. ಹಾಗೆ 18K ಚಿನ್ನದ ಬೆಲೆ ಯಾವುದೇ ಬದಲಾವಣೆಯಾಗಿಲ್ಲ, 7,606 ರೂಪಾಯಿಗಳಷ್ಟಾಗಿದೆ ಪ್ರತಿ ಗ್ರಾಮಿಗೆ ಅಂತ ಹೇಳಬಹುದು. ಇನ್ನು ಬೆಳ್ಳಿ ವಿಚಾರಕ್ಕೆ ಬಂದರೆ 1,20,000 ರೂಪಾಯಿಗಳು ಪ್ರತಿ ಕೆಜಿಗೆ ಬೆಳ್ಳಿ ಆಗಿದೆ ಶಿವಮೊಗ್ಗದಲ್ಲಿ. ನಿನ್ನೆಯಿಂದ ಇಂದಿಗೆ 1,000ದಷ್ಟು ಏರಿಕೆಯನ್ನು ಕಂಡಿದೆ ಬೆಳ್ಳಿ ಶಿವಮೊಗ್ಗದಲ್ಲಿ. ಶಿವಮೊಗ್ಗದ ನಂತರ ನಮ್ಮ ಮಧ್ಯ ಕರ್ನಾಟಕ ಭಾಗವಾದ ದಾವಣಗೆರೆಯಲ್ಲಿ ಬೆಳ್ಳಿ ಚಿನ್ನದ ಬೆಲೆ ಏನಿದೆ ಅಂತ ನೋಡೋಣ. ಬನ್ನಿ, ಮೊದಲಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ ದಾವಣಗೆರೆಯಲ್ಲಿ ಪ್ರತಿ ಗ್ರಾಮಿಗೆ 10,141 ರೂಪಾಯಿಗಳಷ್ಟಾಗಿದ್ದು, 22 ಕ್ಯಾರೆಟ್ ಚಿನ್ನದ ಬೆಲೆ 9,296 ಪ್ರತಿ ಗ್ರಾಮಿಗೆ ಆಗಿದೆ. ಹಾಗೆ 18K ಬಂಗಾರದ ಬೆಲೆ ದಾವಣಗೆರೆಯಲ್ಲಿ 7,606 ರೂಪಾಯಿ ಪ್ರತಿ ಗ್ರಾಮಿಗೆ ಆಗಿದ್ದು, ಸಿಲ್ವರ್ ಅಥವಾ ಬೆಳ್ಳಿಯ ಬೆಲೆ 1,10,100 ರೂಪಾಯಿಗಳಷ್ಟಾಗಿದೆ ಅಂತ ಪ್ರತಿ ಕೆಜಿಗೆ ಹೇಳಬಹುದಾಗಿದೆ. ದಾವಣಗೆರೆಯ ನಂತರ ನಮ್ಮ ಹುಬ್ಬಳ್ಳಿಗೆ ಹೋಗೋಣ. ಬನ್ನಿ, ವಾಣಿಜ್ಯ ನಗರಿಯಾದ ಹುಬ್ಬಳ್ಳಿಯಲ್ಲಿ ಇಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏನಿದೆ ನೋಡೋಣ. ಬನ್ನಿ, ಮೊದಲಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ 9,847 ರೂಪಾಯಿಗಳು ಪ್ರತಿ ಗ್ರಾಮಿಗೆ. ಆದರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಹುಬ್ಬಳ್ಳಿಯಲ್ಲಿ ಪ್ರತಿ ಗ್ರಾಮಿಗೆ 9,624 ರೂಪಾಯಿಗಳಷ್ಟಾಗಿದೆ. ಹಾಗೆ 18K ಚಿನ್ನದ ಬೆಲೆ ಹುಬ್ಬಳ್ಳಿಯಲ್ಲಿ ಪ್ರತಿ ಗ್ರಾಮಿಗೆ 7,606 ರೂಪಾಯಿಗಳಷ್ಟಿದೆ ಅಂತ ಹೇಳಬಹುದಾಗಿದೆ. ಮತ್ತು ಇಲ್ಲಿ ಬೆಳ್ಳಿಯ ಬೆಲೆ ನೋಡೋಣ. ಬನ್ನಿ, 1,20,000 ಪ್ರತಿ ಕೆಜಿಗೆ ಬೆಳ್ಳಿಯ ಬೆಲೆ ಹುಬ್ಬಳ್ಳಿಯಲ್ಲಿದೆ ಅಂತ ಹೇಳಬಹುದಾಗಿದೆ. ಬನ್ನಿ, ಹುಬ್ಬಳ್ಳಿಯ ನಂತರ ನಾವು ನಮ್ಮ ಗಂಡು ಮೆಟ್ಟಿದ ನಾಡು ಅಂತ ಕರೆಯುವಂಥ ಬೆಳಗಾವಿ ಕುಂದ ಅಂತ ಫೇಮಸ್ ಆಗಿರುವ ಬೆಳಗಾವಿಯಲ್ಲಿ
ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಏನಿದೆ ಅಂತ ನೋಡೋಣ. ಮೊದಲಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ 10,141 ರೂಪಾಯಿಗಳು ಪ್ರತಿ ಗ್ರಾಮಿಗೆ ಆದರೆ 22 ಕ್ಯಾರೆಟ್ ಚಿನ್ನದ ಬೆಲೆ 9,296 ರೂಪಾಯಿಗಳು ಪ್ರತಿ ಗ್ರಾಮಿನಷ್ಟಿದ್ದರೆ, ಹಾಗೆ 18K ಚಿನ್ನದ ಬೆಲೆ 7,606 ರೂಪಾಯಿ ಪ್ರತಿ ಗ್ರಾಮಿಗೆ ಇದೆ. ಹಾಗೆ ಬೆಳ್ಳಿ ಅಥವಾ ಸಿಲ್ವರ್ನ ಬೆಲೆ ಬೆಳಗಾವಿಯಲ್ಲಿ 1,10,100 ರೂಪಾಯಿಗಳಷ್ಟಿದೆ ಅಂತ ಹೇಳ್ಬೋದಾಗಿದೆ. ಗೆಳೆಯರೆ, ಇಡೀ ಕರ್ನಾಟಕವನ್ನೆಲ್ಲ ಕ್ರೋಢೀಕರಿಸಿ ನೋಡಿದಾಗ ಹುಬ್ಬಳ್ಳಿ ಹಾಗೂ ಶಿವಮೊಗ್ಗ ಎರಡನ್ನು ಬಿಟ್ಟು ಇನ್ನೆಲ್ಲ ಕಡೆ ಒಂದೇ ಥರದ ರೇಟ್ ಇದೆ ಅಂತ ಹೇಳ್ಬೋದಾಗಿದೆ. ಶಿವಮೊಗ್ಗದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ತುಸು ಕಮ್ಮಿ ಇದ್ದರೆ 22 ಕ್ಯಾರೆಟ್ ಚಿನ್ನದ ಬೆಲೆ ತುಸು ಜಾಸ್ತಿ ಇದೆ ಅಂತ ಹೇಳ್ಬೋದಾಗಿದೆ. ಹಾಗೆ ಹುಬ್ಬಳ್ಳಿಯಲ್ಲೂ ಸಹ ಶಿವಮೊಗ್ಗ ರೀತಿಯಲ್ಲೇ ಇದೆ. ಆದ್ದರಿಂದ ಹುಬ್ಬಳ್ಳಿ ಶಿವಮೊಗ್ಗದಲ್ಲಿ ಬಿಟ್ಟು ಇನ್ನೆಲ್ಲ ಭಾಗದಲ್ಲಿ ಒಂದೇ ರೀತಿಯ ರೇಟ್ ಇದೆ ಅಂತ ಹೇಳ್ಬೋದಾಗಿದೆ. ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಸ್ವಲ್ಪವಾದ ತೃಪ್ತಿಕರವಾಗಿದೆ, ನಿಮಗೆ ಉಪಯೋಗ ಆಗುತ್ತದೆ ಅಂದುಕೊಂಡು ನನ್ನ ಇವತ್ತಿನ ಚಿನ್ನ ಬೆಳ್ಳಿ ರೇಟನ್ನು ತಿಳಿಸಿಕೊಡುವ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.